ಅಂದ್ಕೊತಿರ್ತೀರಲ್ವ, ಯಾವಾಗಲೂ ಇವ್ರ ವ್ಲಾಗಲ್ಲಿ ಆಟೋ, ಟ್ರೈನ್, ಮೆಟ್ರೋ ಇದ್ದೇ ಇರುತ್ತೆ, ಅದಿಲ್ಲದಲ್ಲೇ ಯಾವುದಾದ್ರು ಒಂದು ಕಂಟೆಂಟ್ ಬರುತ್ತಾ ಅಂತ. ಏನು ಮಾಡೋಣ, ನಾನು ತುಮಕೂರಿಂದ ಒಂದು 15 ಕಿಲೋಮೀಟರ್ಸ್ ದೂರ ಇರೋದು. ಅಲ್ಲಿಂದ ಆಟೋಲೇ ನಾನು ಯೂಶ್ವಲಿ ಟ್ರಾವೆಲ್ ಮಾಡೋದು. ಡೈಲಿ ಆಫೀಸ್ಗೂ ಆಟೋಲೇ ಹೋಗ್ತೀನಿ. ಬಸ್ ಯಾಕಂದರೆ ತುಂಬ ಟೈಮಿಂಗ್ಸ್ ಇರುತ್ತೆ. ತೀರಾ ಮಾರ್ನಿಂಗ್ ಇರುತ್ತಲ್ಲ, ಮಧ್ಯಾಹ್ನ ಟೈಮ್ ಇರುತ್ತೆ. ನನ್ನ ಟೈಮ್ಗೆ ಬಸ್ಸಸ್ ಸಿಗೋದು ಕಷ್ಟ. ಸಿಕ್ಕಿದ್ರೂ ಫುಲ್ ರಶ್ ಇರುತ್ತೆ. ನಾನು ಬಸ್ಸಲ್ಲಿ ಫೋನ್ ಕಳ್ಕೊಂಡಾಗ್ಲಿಂದ ರಶ್ ಇರೋ ಬಸ್ಗೆ ಹತ್ತೋದೇ ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ಆಟೋಲಿ ಓಡಾಡ್ತೀನಿ. ಮುಂದಿನ ನಿಲ್ದಾಣ ತುಮಕೂರು ರೈಲ್ವೆ ಸ್ಟೇಷನ್. ನಾನು ಬೆಂಗಳೂರಿಗೆ ಹೊರಟಿದ್ದೀನಿ, ಹಾಗಾಗಿ ರೈಲ್ವೆ ಸ್ಟೇಷನಲ್ಲಿ ಹೋಗ್ತೀನಿ. ನಾನು ಬಸ್ ಜಾಸ್ತಿ ಯೂಸೇ ಮಾಡಲ್ಲ. ಯಾವಾಗಲೂ ಟ್ರೈನಲ್ಲೇ ಓಡಾಡೋದು ನಾನು. ಬ್ಯಾಂಗ್ಳೂರು, ತುಮಕೂರು. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ರೋನಾಲಜಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ಡೇ ವ್ಲಾಗ್ ಅಂತ ವಿಡಿಯೋ ಮಾಡ್ತಿದ್ದೀನಿ. ಯೂಶ್ವಲಿ ನಾನು ಸಂಡೇಸ್ ವ್ಲಾಗ್ ಮಾಡ್ತಾಯಿದ್ದೆ. ಇನ್ಮೇಲೆ ಆದಷ್ಟು ಎವ್ರಿ ಸಂಡೇಸ್ ವ್ಲಾಗ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಕೆಲವೊಂದು ಹೊಸ ಕಂಟೆಂಟ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತಿನ ಡೇ ವ್ಲಾಗ್ ಬಂದುಬಿಟ್ಟು ನನಗೆ ಪ್ರಮೋಷನ್ ಒಂದು ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಔಟ್ಫಿಟ್ ಇದು. ಸೊ ಎರಡಕ್ಕೂ ಮ್ಯಾಚ್ ಆಗೋ ಥರ ಒಂದು ಫಾರ್ಮಲ್ ಅನಾರ್ಕಲಿ ಕುರ್ತಾ ವಿತ್ ವೈಟ್ ಲೆಗಿನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ದೀನಿ ನಾವು. ಇವಾಗ ಟೈಮ್ 7 o'clock ಆಗಿದೆ. ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. 7:20ಗೆ ಅರಸೀಕೆರೆ ಪ್ಯಾಸೆಂಜರ್ ಬರಬೇಕು. ಸೊ ವೇಟಿಂಗ್. ಅಂತೂ ಇಂತೂ ಟ್ರೈನ್ ಬಂತು. ಟ್ರೈನ್ ಹತ್ಕೊಂಡು ಬಿಟ್ಟೆ. ಸೊ ನಾನು ಬ್ಯಾಂಗ್ಳೂರು ರೀಚ್ ಆಗೋದು ಆಲ್ಮೋಸ್ಟ್ 9:30 ಆಗುತ್ತೆ. ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ, ಈ ಟ್ರೈನು ಬರೋದು ಅರಸೀಕೆರೆಯಿಂದ. ಆಲ್ರೆಡಿ ಪ್ಯಾಸೆಂಜರ್ ಫುಲ್ ಆಗಿರ್ತಾರೆ ಆಯಿತಾ. ನನಗೆ ಈ ಟ್ರೈನಲ್ಲಿ ತುಮಕೂರಲ್ಲಿ ವಿಂಡೋ ಸೀಟ್ ಸಿಗುತ್ತಲ್ಲ, ಅದೇ ಖುಷಿ ವಿಷಯ. ಗೊತ್ತು ನಿಮಗೂ ಇಷ್ಟೇ ಖುಷಿ ಆಗುತ್ತೆ ಅಂತ, ಹೌದಲ್ವಾ? ಸರಿ, ಬ್ಯಾಂಗ್ಳೂರಲ್ಲಿ ಸಿಗ್ತೀನಿ. ನನಗೆ ಫಸ್ಟ್ ಆಫ್ ಆಲ್ ಇಡ್ಲಿ ಅಂದರೆ ಇಷ್ಟ ಇಲ್ಲ, ಆದರೆ ಏನು ಮಾಡೋದು. ನಾನಿವಾಗ ಹೋಟೆಲ್ ಐಡಿ ಮನೆಯಲ್ಲಿದ್ದೀನಿ, ಮೆಜೆಸ್ಟಿಕಲ್ಲಿ. ಟಿಫನ್ ಮಾಡಿಕೊಂಡು ಇಲ್ಲಿಂದ ಆಟೋ. ಇನ್ನಲ್ಲಿ ನಾನು ಆಟೋ ಬುಕ್ ಮಾಡಿಕೊಂಡು ಪ್ರಮೋಷನ್ ಇರೋ ಕಡೆ ಹೋಗ್ತಿದ್ದೀನಿ. ಈ ಪಿಂಪಲ್ಗೆ ಸ್ಪೆಷಲ್ ಡೇ ಇದ್ದಾಗ ಹೆಂಗೆ ಗೊತ್ತಾಗುತ್ತೆ ಅಂತ ಅರ್ಥನೇ ಆಗೋಲ್ಲ. ಏನಾದರೂ ಸ್ಪೆಷಲ್ ಈವೆಂಟ್ಸ್ ಇದ್ದಾಗಲೇ ಪಿಂಪಲ್ ಬರುತ್ತೆ. ಬಟ್ ನನಗೆ ಕಣ್ಣಲ್ಲಾಗಿದೆ. ಅದು ಎಕ್ಸಾಕ್ಟ್ಲಿ ಏನಕ್ಕಾಗಿದೆ ಅನ್ನೋದು ಗೊತ್ತಿಲ್ಲ. ತುಂಬಾ ಪೇಯ್ನ್ ಆಗ್ತಾಯಿತ್ತು. ಆಲ್ಮೋಸ್ಟ್ 40 minutes ಆಯಿತು ನಾನು ರೀಚ್ ಆಗೋ ಅಷ್ಟರಲ್ಲಿ. ಟ್ರಾಫಿಕ್, ಮೈ ಗಾಡ್. ಈಗ ಆ ಕಡೆ ಸೈಡ್ ಕಾಣಿಸ್ತಿದ್ಯಲ್ವ, ಗೇಟ್ ನಂಬರ್ 4. ನಾನು ಆ ಸೈಡ್ ಹೋಗಬೇಕು. ಮುಂದೆ ಹೋಗಿ ಟರ್ನ್ ಮಾಡ್ಕೊಂಡು ವಾಪಸ್ ಬರಬೇಕು. ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ, ನಾನೊಬ್ಬಳೇ ಲೇಟ್ ಗೊತ್ತು. ಸೊ ಅಲ್ಲಿಂದ ನಾನು ಆಟೋ ಬುಕ್ ಮಾಡಿಕೊಂಡು ಡೈರೆಕ್ಟ್ ಇಲ್ಲಿ ಗಾಯತ್ರಿ ವಿಹಾರ ಸಾಗರ್ ಪ್ಯಾಲೇಸ್ ಗ್ರೌಂಡ್, ಇಲ್ಲಿ ಬಂದಿದ್ದೀನಿ. ಇಲ್ಲಿ ನನಗೆ ಪ್ರಮೋಷನ್ ಇರೋದು 27, 28 of April, ಸ್ಯಾಟರ್ಡೆ ಮತ್ತು ಸಂಡೇ ಒಂದು ಬಿಗ್ಗೆಸ್ಟ್ ಎಜುಕೇಷನಲ್ ಎಕ್ಸ್ಪೋ ನಡೀತಾ ಇದೆ ನಮ್ಮ ಬ್ಯಾಂಗ್ಳೂರಲ್ಲಿ. ಸೊ ಈ ಎಕ್ಸ್ಪೋ ಒಂದು ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡುತ್ತೆ. ನಾನು ಓದುವಾಗ ಯಾರು ನನಗೆ ಈ ನೆಕ್ಸ್ಟ್ ಕರಿಯರ್ ಬಗ್ಗೆ ಯಾರು ಹೇಳಲಿಲ್ಲ. ನನಗೇನು ಗೊತ್ತಿತ್ತು ಅಥವಾ ನಮ್ಮ ಪೇರೆಂಟ್ಸ್ಗೇನು ಗೊತ್ತಿತ್ತು ಅದ್ರ ಮೇಲೆ ನಾನು ನೆಕ್ಸ್ಟ್ ಕರಿಯರ್ನ ಚೂಸ್ ಮಾಡ್ಕೊಂಡಿದ್ದು. ಬಟ್ ಇಲ್ಲಿ ಇವಾಗ ನಿಮಗೆ ತುಂಬ ಎಕ್ಸ್ಪರ್ಟ್ಸ್ ಬರ್ತಿದ್ದಾರೆ. ಇದ್ರ ಬಗ್ಗೆ ನಾನು ಇಲ್ಲಿ ಪ್ರಮೋಷನಿಗೆ ಬಂದಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಸ್ ನಾನು ಕೆಲವೊಂದು ಆ್ಯಡ್ ಮಾಡ್ತೀನಿ ಇದರಲ್ಲಿ. ಸೊ ನೋಡ್ತಾ ಇದ್ದೀರಾ ಬಿಗ್ಗೆಸ್ಟ್ ಎಜುಕೇಷನ್ ಎಕ್ಸ್ಪೋಗೆ ಯಾವ ಥರ ತಯಾರಿ ನಡೀತಾ ಇದೆ ಅಂತ. ಇಲ್ಲಿ ನೋಡಿ, ಈ ಥರ ತಯಾರಿ ನಡೀತಾ ಇದೆ. ಸಾಕಷ್ಟು ಕಾಲೇಜಸ್ ಬರ್ತಿದೆ, ಯೂನಿವರ್ಸಿಟೀಸ್ ಬರ್ತಿದೆ. 110+ ಯೂನಿವರ್ಸಿಟೀಸ್ ಹಾಗೆ ಕಾಲೇಜಸ್ ಬರ್ತಾಯಿದೆ. ಯಾರೆಲ್ಲ PUC ಮುಗಿಸಿ ನೆಕ್ಸ್ಟ್ ನಿಮ್ಮ ಕರಿಯರಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಇದು ಒಳ್ಳೆಯ ಅವಕಾಶ. ಇದೇ 27, 28ನೇ ತಾರೀಕು ಶನಿವಾರ ಹಾಗೂ ಭಾನುವಾರ ಬೆಳಗ್ಗೆ 9-6 ಗಂಟೆವರೆಗೂ ಈ ಎಕ್ಸ್ಪೋ ನಡೀತಾ ಇದೆ. ಯಾರಿಗೆಲ್ಲ ಏನೇ ಡೌಟ್ಸ್ ಇದ್ದರೂ ಅಥವಾ ಕನ್ಫ್ಯೂಷನ್ಸ್ ಇದ್ದರೂ ನೀವು ಇಲ್ಲಿ ಅಟೆಂಡ್ ಮಾಡಿ. ನಿಮಗೆ ಬೆಸ್ಟ್ ಅಡ್ವೈಸ್ ಕೂಡ ಸಿಗುತ್ತೆ, ಕ್ಲಾರಿಫಿಕೇಷನ್ ಸಿಗುತ್ತೆ. ನೀವು ಇಲ್ಲಿ ಬರೋವರೆಗೂ ಮಾತ್ರ ಕನ್ಫ್ಯೂಷನ್ ಮೈಂಡ್ ಇಟ್ಕೊಂಡು ಬರ್ತೀರಾ. ಬಟ್ ಇಲ್ಲಿಂದ ವಾಪಸ್ ಹೋಗ್ತಾ ನೀವು ಡಿಸೈಡ್ ಮಾಡ್ತೀರಾ ಏನು ತೊಗೊಳ್ಬೇಕು, ನೆಕ್ಸ್ಟ್ ಕರಿಯರ್ ಏನು ಚೂಸ್ ಮಾಡಬೇಕು ಅಂತ. ಸೊ ಬನ್ನಿ, ಈ ಹಾಲ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಇದೆಲ್ಲ ಅಡ್ವರ್ಟೈಸ್ಮೆಂಟ್ಗೆ ಬೋರ್ಡ್ಸ್ ರೆಡಿ ಮಾಡ್ತಿದ್ದಾರೆ. ಲೈಕ್ಸ್ ಇದೇ ಥರ ಇನ್ನೂ ಒಂದು ಹಾಲ್ ಇದೆ.
ಸೊ ಟೋಟಲ್ 2 ಹಾಲ್ಸಲ್ಲಿ ನಿಮಗೆ ಈ ಎಕ್ಸ್ಪೋ ನಡೀತಾ ಇರೋದು. 110 ಅಂದರೆ ಇನ್ನು ಕಮ್ಮಿನಾ? ಬ್ಯಾಂಗ್ಳೂರಲ್ಲಿ ಅರ್ಧ ಕಾಲೇಜಸ್ ಇಲ್ಲೇ ಇರುತ್ತೆ ನಾಳೆ ಮತ್ತು ನಾಡಿದ್ದು. ಸೊ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ಬಿಗ್ಗೆಸ್ಟ್ ಎಜುಕೇಷನ್ ಎಕ್ಸ್ಪೋ ನಡೀತಿರುವಂತಹ ಸ್ಥಳ ಗಾಯತ್ರಿ ವಿಹಾರ ಗಾಯತ್ರಿ ವಿಹಾರ ಪ್ಯಾಲೇಸ್ ಗ್ರೌಂಡ್. ಡೇಟ್ 27 ಹಾಗೂ 28 ಇದೇ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 9 ರಿಂದ 6 ಗಂಟೆವರೆಗೂ ಈ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ. ಸೊ ನೀವು ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ. ಯಾವುದೇ ರೀತಿ ಎಂಟ್ರಿ ಚಾರ್ಜಸ್ ಇರೋದಿಲ್ಲ. ಎಂಟ್ರಿ ಫುಲ್ ಫ್ರೀ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ರೆಫರ್ ಮಾಡಿ ಅವ್ರನ್ನೆಲ್ಲರೂ ಕರ್ಕೊಂಡು ಬನ್ನಿ. ನಿಮ್ಮ ಕರಿಯರ್ ಗೈಡ್ನ ಇಲ್ಲಿಂದ ಬರ್ತೀವಿ. ನೋಡ್ತಾ ಇದ್ದೀರಾ ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿರೋದು ನಿಮಗೆ ಯಾವುದೆಲ್ಲ ಡಿಪಾರ್ಟ್ಮೆಂಟಿಂದ ಇಲ್ಲಿ ಎಕ್ಸ್ಪೋ ನಡೀತಾ ಇದೆ ಅಥವಾ ಕಾಲೇಜಸ್ ಬರ್ತಾ ಇದೆ ಅಂತ. ಇದು ನಡೀತಾ ಇರೋದು ಇದೇ 27-28ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಪ್ಯಾಲೇಸ್ ಗ್ರೌಂಡ್ನಲ್ಲಿ. ಗಾಯತ್ರಿ ವಿಹಾರ ಪ್ಯಾಲೇಸ್ ಗ್ರೌಂಡ್ ಅಂದರೆ ಗೇಟ್ ನಂಬರ್ 4 ಎಂಟ್ರೆನ್ಸಲ್ಲಿ. ನೀವು ಗೇಟ್ ನಂಬರ್ 4ರಿಂದ ಎಂಟ್ರಿ ತೊಗೊಂಡ್ರೆ ನಿಮಗೆ ಅಲ್ಲಿ ಬೋರ್ಡೆಲ್ಲ ಇರುತ್ತೆ. ನೀವು ಎಂಟ್ರಿ ತೊಗೊಂಡು ನೀವು ಇಲ್ಲಿ ಕನ್ಸಲ್ಟ್ ಮಾಡ್ಬೋದು. PUC ಆಗಿದೆ, ನೆಕ್ಸ್ಟ್ ಏನು ತೊಗೊಳ್ಬೇಕು ಅಂತ ಕನ್ಫ್ಯೂಷನ್ಸ್ ಇರುತ್ತಲ್ವ. ಸೊ ಇಲ್ಲಿ ಬಂದು ನೀವು ಕ್ಲಾರಿಟಿನ ಮತ್ತು ಯಾರೆಲ್ಲ ನಾಳೆ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀರಲ್ವ ಸ್ಟೂಡೆಂಟ್ಸ್, ಅವ್ರಿಗೆಲ್ಲ ಇಲ್ಲಿ ಸ್ಪೆಷಲ್ ಗಿಫ್ಟ್ಸ್ ಕೂಡ ಸಿಗ್ತಾ ಇದೆ. ಯಾರೂ ಸಹ ಮಿಸ್ ಮಾಡ್ಕೊಳ್ಬೇಡಿ. ನಾಳೆ ವೋಟ್ ಮಾಡಿ ತಪ್ಪದೇ ನಿಮ್ಮ KYC ಡೀಟೇಲ್ಸ್ ಅಂದರೆ ಆಧಾರ್ ಅಥವಾ ವೋಟರ್ ID ಏನಾದರೂ ಇರುತ್ತಲ್ವ ಅದನ್ನು ತೊಗೊಂಡು ಬಂದು ನೀವು ಇಲ್ಲಿ ತೋರಿಸಿ ಗಿಫ್ಟ್ನ ನಿಮ್ಮದಾಗಿ ಸಿಕ್ಕೊಳ್ಳಿ. ಬಿಗ್ಗೆಸ್ಟ್ ಎಜುಕೇಷನಲ್ ಎಕ್ಸ್ಪೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಹಾಗೆ ಸರ್ಪ್ರೈಸಿಂಗ್ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ.